ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಅಯ್ಯೊಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ, ಶ್ರಾವಣ ಶನಿವಾರ, 3ನೇ ವಾರ. ಹೆಂಗೆ ನೋಡ್ತಾನೆ ಹೆಂಗೆ ಕಳೆದೋಯ್ತು ಅಂತ ನಿಜ ಗೊತ್ತಾಗಲಿಲ್ಲ. 3 ವಾರ, ಈ 3 ವಾರ ಶ್ರಾವಣನೂ ಕೂಡ ಮುಗಿತಾ ಬಂತು. ಟೈಮ್ ಬಂದು 12:15 ನಾವು ಕೂಡ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ವಾರ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದು ತಿಂಡಿನೂ ಕೂಡ ತಿಂದಾಯಿತು. ತಿಂಡಿಗೆ ಇವತ್ತು ದೋಸೆ ಮಾಡಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ಟೊಮೊಟೊ ಗೊಜ್ಜು, ಬೇಳೆ ಸಾಂಬಾರಿತ್ತು. ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಏನು ಮಾಡ್ತಾ ಇಲ್ಲ, ಏಕೆಂದರೆ ಸ್ವಲ್ಪ ಹೊರಗಡೆ ಹೋಗೋದಿದೆ. ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಊರಿಗೆ ಹೋಗ್ತಾ ಇದ್ದೀನಿ ನಾನು. ಯಾಕೆಂತ ಹೇಳಿದ್ರೆ ರಾಖಿ ಹಬ್ಬದಲ್ಲಿ ಹೋಗಿ ಅಣ್ಣಂಗೆ ರಾಖಿ ಕಟ್ಟೋಕ್ಕಾಗಲಿಲ್ಲಲ್ವ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಆದರೆ ಅವನು ಗದ್ದೆ ಕೆಲಸ ಅಂತ ಗದ್ದೆಗೆ ಹೋಗಿದ್ದಾನಂತೆ. ನೋಡ್ತೀನಿ ಎಷ್ಟೊತ್ತು ಬರ್ತಾನೆ ಏನೋ ಗೊತ್ತಿಲ್ಲ. ಸ್ವಲ್ಪ ಹಾಗೆ ಕೆಲಸನೂ ಇದೆ, ಮುಗಿಸ್ಕೊಂಡು ಹಾಗೆ ಊರಿಗೂ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈಗ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಇಡೀ ದಿನ ಎಲ್ಲ ಹೇಗಿರುತ್ತೆ ಅಂತ ಇಡೀ ದಿನ ಅಂತ ಹೇಳಿದ್ರೆ ಹೇಳ್ಕೊಬೇಕಂದ್ರೆ ಅರ್ಧ ದಿನ ಮುಗಿತಾ ಬಂತು. ಟೈಮ್ ಬಂತು, ಆಲೇ ಹೇಳಿದ್ನಲ್ಲ 12:15 ಅಂತ. ಹಾಗಾಗಿ ಅರ್ಧ ದಿನ ಮುಗಿತಾ ಬಂತು. ಏಕೆಂದರೆ ಬೇಗ ಕೆಲಸ ಮಾಡಿ ನನಗಂತೂ ಸುಸ್ತಾಗೋಗಿದೆ. ಹಾಗಾಗಿ ಬೆಳಗ್ಗೆನೇ ಯಾವುದೇ ವ್ಲಾಗ್ನ ನಾನು ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದೇವಸ್ಥಾನದಲ್ಲೂ ಕೂಡ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಬೇಗ ಹೋಗಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಬಂದುಬಿಟ್ವಿ. ನಾವಿನ್ನಿವತ್ತು ಡ್ಯೂಟಿಗೆ ಹೋಗಿಲ್ಲ, ರಜಾ ಹಾಕಿದ್ದಾರೆ. ಮಗ ಬಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ. ಪಕ್ಕದ ಮನೆಯಲ್ಲಿ ಮಿಕ್ಸಿ ರುಬ್ತಾ ಇದೆ. ಅದಕ್ಕೋಸ್ಕರ ಖಾರ ಯಾರೋ ಖಾರ ಆಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಬೇಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದುಬಿಟ್ವಿ. ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೂತಿದ್ದೆ. ನಾವಿನ್ನು ಕೂಡ ಸ್ವಲ್ಪ ಕೆಲಸ ಇದೆ ಹೊರಗಡೆ ಅಂತ ಹೇಳಿ ಹೋಗಿ ಬಂದರು. ಅವ್ರ ಕಾಲು ಇನ್ನೂ ಕಂಪ್ಲೀಟಾಗಿ ವಾಸೇ ಆಗಿಲ್ಲ, ಅವರು ಹುಷಾರಾಗಿಲ್ಲ ಕಂಪ್ಲೀಟಾಗಿ. ನೋಡಿ ಬ್ಯಾಂಡೇಜ್ ತೆಗೆದುಬಿಟ್ಟಿದ್ದಾರೆ. ತೋರಿಸೋಣ ಅವ್ರಿಗೂ ತೋರಿಸ್ರಿ. ನೋಡಿ ಇಲ್ಲಿ ಇನ್ನೂ ಕಂಪ್ಲೀಟಾಗಿ ವಾಸಿ ಆಗಿಲ್ಲ. ಒಕ್ಕೊಡಿನ ಹಾಕ್ಕೊಂಡಿದ್ದಾರೆ, ಪೌಡರ್ ಬರುತ್ತಲ್ಲ ಅದು. ಏಕೆಂದರೆ ಸ್ವಲ್ಪ ನೀರಾಡ್ತಿತ್ತು, ಸ್ವಲ್ಪ ಮೋಡ ಗಾಳಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನೀರಾಡ್ತಿತ್ತು. ಹಾಗಾಗಿ ಒಕ್ಕಡಿನ ಪೌಡ್ರ್ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಬ್ಯಾಂಡೇಜ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಏಕೆ ಅಂತ ಹೇಳಿದ್ರೆ ಸ್ವಲ್ಪ ಗಾಳಿಗೆ ಒಣಗುತ್ತೆ ಅಂತ ಹೇಳಿ ಬ್ಯಾಂಡೇಜ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಸೌಂಡ್ ಮಾಡ್ತಾನೆ ನನ್ನ ಮಗ. ಚಿಕ್ಕವನು ಮನೇಲಿ ಇದ್ಬಿಟ್ರೆ ಯಪ್ಪ ಅವ್ನು ಟಾರ್ಚರ್ ಸಖತ್ ಟಾರ್ಚರ್ ಮಾಡ್ತಾನೆ ಅವನು. ಹೆಂಗೆ ಅಂತ ಹೇಳಿದ್ರೆ ಬರೀ ತರಲೆ ಬುದ್ಧಿನೇ ಅವನಲ್ಲಿರೋದು. ನೋಡಲ್ಲಿ ಬನ್ನಿ ಅಂತ ಕರಿತಾ ಇದ್ದಾನೆ. ಈ ಸ್ನಾನ ಮಾಡಿ ಇವಾಗ ಬಂದ. ಏಕೆಂದರೆ ಇವತ್ತು ಮಾರ್ನಿಂಗ್ ಕ್ಲಾಸ್ ಇರೋದ್ರಿಂದ ಅವನು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಹೋಗಿರಲಿಲ್ಲ. ಇವಾಗ ಬಂದು ಸ್ನಾನ ಮಾಡಿದ್ದಾನೆ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಓಕೆ, ಈಗ ಊರಿಗೆ ಹೊರಡೋಣ. ಇನ್ನು ಊರಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಅಷ್ಟರೊಳಗೆ ನವೀನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ಯಾವ ದೇವಸ್ಥಾನ ಇದು ಬಂದು ಅಂತ ಹೇಳಿದ್ರೆ ರಾಮನಹಳ್ಳಿ ಅಂತ ಇದೆ. ಬಿಳಿಕೆರೆ ಮತ್ತು ಕೇರ್ನಗರ ಹೋಗೋ ರೋಡಲ್ಲಿ ಇರುವಂಥದ್ದು. ಹೊಳೆ ಹತ್ರ ಸಿಗುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ರಾಮನಹಳ್ಳಿ ಹತ್ರ ಇರೋದು. ತುಂಬ ವರ್ಷಗಳೇ ಆಗಿತ್ತು, ತುಂಬ ದಿನವೇ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ. ಹಾಗಾಗಿ ನವೀನ್ ಹೋಗೋಣ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಹೇಗಿದ್ರು ಇವತ್ತು ಶ್ರಾವಣ ಇದೆಯಲ್ವಾ, ಅದಕ್ಕೋಸ್ಕರ ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಊರಿಗೆ ಹೋದ್ರೆ ಆಯಿತು, ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ದೇವಸ್ಥಾನಕ್ಕೆ ಹೋದ್ವಿ. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಂಜನೇಯ ಸ್ವಾಮಿಗೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ಶ್ರಾವಣ ಶನಿವಾರ ಇರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ಈ ದೇವಸ್ಥಾನ ಬಂದು
ತುಂಬಾ ಒಂದು ವಿಶೇಷ ಈ ದೇವಸ್ಥಾನದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇದು ಜಮೀನ್ ಹತ್ರ ಇರೋದು, ರೋಡ್ ಸೈಡಲ್ಲೇ ಇದೆ. ಹಾಗೆ ಪಕ್ಕದಲ್ಲಿ ಹೊಳೆನೂ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ಅಲ್ಲಿಗೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನ್ನೋವಂಥದ್ದು ಸಿಗುತ್ತೆ. ತುಂಬ ಪ್ರಶಾಂತವಾಗಿದೆ ಈ ದೇವಾಲಯ. ತುಂಬಾ ಚೆನ್ನಾಗಿದೆ ಹೇಳ್ಕೋಬೇಕು ಅಂತ ಹೇಳಿದ್ರೆ. ನಾವು ದೇವದರ್ಶನ ಎಲ್ಲನೂ ಮಾಡಿಕೊಂಡು ಫುಲ್ ಒಂದು ರೌಂಡು ದೇವಸ್ಥಾನ ಎಲ್ಲ ಹಾಕಿದ್ವಿ. ನಾನು ದೇವಸ್ಥಾನ ಎಲ್ಲ ಫುಲ್ ಒಂದು ರೌಂಡು ಹಾಕುವಾಗ ನನಗೆ ಹಳೇದು ನನ್ನ ಬಾಲ್ಯದು ನೆನಪಂತು. ಯಾಕೆ ಅಂತ ಹೇಳಿದ್ರೆ, ನಾವು ಸ್ಕೂಲ್ಗೆ ಹೋಗ್ತಿರುವಾಗ ಶನಿವಾರ ಬತ್ತು ಅಂತಂದರೆ ಹಾಫ್ ಡೇ ಇತ್ತು. ನಾವು ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ರಾಮನಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಮ್ಮದು ರಂಗೇನ ಕೊಪ್ಪಲು ಇರೋದು. ರಂಗೇನ ಕೊಪ್ಪಲಿಂದ ರಾಮನಳ್ಳಿಗೆ ಬರ್ತಾ ಇದ್ವಿ. ಅದು ನಡ್ಕೊಂಡು ಬರ್ತಾ ಇದ್ವಿ. ಆಗ ಆಟ ಆಡಿಕೊಂಡು, ಕುಣ್ಕೊಂಡು, ಎಂಜಾಯ್ ಮಾಡಿಕೊಂಡು, ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಹೊಳೆ ಹತ್ರ ಎಲ್ಲ ಹೋಗ್ತಿದ್ವಿ. ಹಸು ಕರು ಎಲ್ಲ ದನಗಳೆಲ್ಲ ಮೇಯಿಸ್ತಾ ಇದ್ರಲ್ಲ, ಅವರೆಲ್ಲ ನಮಗೆ ಬೈತಾಯಿದ್ರು, ಹೆದರಿಸ್ತಾಯಿದ್ರು. ದೇವಸ್ಥಾನದ ಹತ್ರ ಬನ್ನಿ, ಆಟಾಡ್ಕೊಳ್ಳಿ, ಹೋಗಿ, ಆದರೆ ಹೊಳೆ ಹತ್ರ ಬರಬೇಡಿ, ಹೊಳೆ ತುಂಬ ಡೇಂಜರು. ಹೊಳೆ ಹತ್ರ ಬಂದು ಏನಾದರೂ ನೀವು ಬಿದ್ದುಕಿದ್ಬಿಟ್ರೆ ಏನು ಮಾಡ್ತೀರಾ, ಹೋಗಿ ಬರಬೇಡಿ ಅಂತ ಕಡ್ಡಿ ತೊಗೊಂಡು, ದೊಣ್ಣೆ ತೊಗೊಂಡು ಅಟ್ಟಾಡಿಸ್ಕೊಂಡು ಬರೋರು. ಅದನ್ನೆಲ್ಲ ನೆನಪಾಯಿತು ನೋಡಿ. ನಿಜಕ್ಕೂ ಕೂಡ ಅದನ್ನೆಲ್ಲ ನೆನೆಸ್ಕೊಂಡು ನನಗೇನೋ ಒಂಥರ ಖುಷಿ, ಸಂತೋಷ ಆಯಿತು. ಇನ್ನು ಇಲ್ಲಿ ದೇವಸ್ಥಾನದ ಅರ್ಚಕ್ರ ಮನೆ ಇಲ್ಲೇ ಇರೋದು. ಅವರು ಕೂಡ ಇಲ್ಲೇ ವಾಸವಾಗಿರೋದು. ಇವರ ಅಮ್ಮ ನಮಗೆ ತುಂಬಾ ಪರಿಚಯ. ಅಮ್ಮನಿಗೆ, ಅಪ್ಪನಿಗೆ, ಎಲ್ರಿಗೂ ಕೂಡ ತುಂಬ ಪರಿಚಯ. ನಾವು ದೇವಸ್ಥಾನಕ್ಕೆ ಬಂದಾಗ ನಮ್ಮನ್ನ ಕರೆದು ಊಟಕ್ಕೆಲ್ಲ ಇಡೋರು. ಇವಾಗ ಅವರಿಲ್ಲ, ಸತ್ತೋಗಿದ್ದಾರೆ. ಸತ್ತೋಗಿ 1.5 ವರ್ಷ ಆಯಿತು ಅವರು ಇವಾಗಿಲ್ಲ. ಅವ್ರ ಮಗ ಇದ್ದಾರೆ. ಅವ್ರ ಮಗನಿಗೆ ಅಷ್ಟು ನಮ್ಮ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ನಾವು ಹೋಗಿ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ಮಾಡಿದ್ವಿ. ಇದು ಆಂಜನೇಯ ಸ್ವಾಮಿ ಮತ್ತು ನವಗ್ರಹ ಆ ದೇವಸ್ಥಾನ ಇದೆ, ಮತ್ತು ಗಣಪತಿ ಇದೆ, ಎಲ್ಲ ಕೂಡ ಇದೆ. ಪಕ್ಕದಲ್ಲಿ ಕೂಡ ಒಂದು ಚೌಟ್ರನ್ನ ಮಾಡಬೇಕು ಅಂತ ಮಾಡಿದ್ರು. ಅದೇ ಏನಕ್ಕೆ ಅದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ನಾನು ಎಲ್ಲ ದೇವ್ರ ದರ್ಶನನೂ ಕೂಡ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಒಂಥರ ಏನೋ ಒಂಥರ ಆನಂದ ಆದಂಗೆ ಆಯಿತು. ನಿಜವಾಗ್ಲೂ ಕೂಡ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗಲಿಲ್ಲ. ನವೀನ್ ಸಡನ್ನಾಗಿ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಹಾಗಾಗಿ ಸಡನ್ನಾಗಿ ಹೋಗಿದ್ದು ಊರಿಗೆ. ಆಮೇಲೆ ಹೋದ್ರಾಯಿತು, ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಹೋದ್ವಿ. ಇನ್ನು ದೇವ್ರ ದರ್ಶನ ಎಲ್ಲ ಆದಮೇಲೆ ಪ್ರಸಾದನ ಕೊಟ್ಟರು. ಪ್ರಸಾದ ಬಂದು ಪುಳಿಯೋಗರೆನ ಕೊಟ್ಟಿದ್ದರು, ಮತ್ತು ಗಿಣ್ಣು ಕೊಟ್ಟಿದ್ದರು. ಗಿಣ್ಣು ಅಂದರೆ ಹಸು ಕರು ಹಾಕಿದಾಗ ಹಾಲು ಬರುತ್ತಲ್ಲ, ಆ ಹಾಲಲ್ಲಿ ಮಾಡೋವಂಥ ಗಿಣ್ಣು ಕೊಟ್ಟಿದ್ದರು, ಮತ್ತು ಪುಳಿಯೋಗರೆ ಕೊಟ್ಟಿದ್ದರು. ಪ್ರಸಾದ ತುಂಬಾ ಚೆನ್ನಾಗಿತ್ತು. ನಮಗೆ ಪರಿಚಯ ಆಗಿದ್ದವರು ಒಬ್ಬರು ಇದ್ದಾರೆ, ಅಂದರೆ ಅಪ್ಪನ ಫ್ರೆಂಡ್ ಹೆಂಡ್ತಿ, ಅವರೇ ಬಂದು ಪ್ರಸಾದನ ಮಾಡಿದ್ದಂತೆ. ಅವರು ಕೂಡ ಅಲ್ಲಿ ಸಿಕ್ಕಿದ್ದು, ಅವರನ್ನು ನೋಡಿದ್ದು ತುಂಬಾ ಖುಷಿ ಆಯಿತು ನಮಗೂ ಕೂಡ. ನಾನು ನವೀನ್ ಇಬ್ಬರು ಕೂಡ ಮಾತಾಡ್ತಾ ಪ್ರಸಾದನ ತಿಂತ ಕೂತಿದ್ವಿ. ದೇವಸ್ಥಾನದಲ್ಲಿ ಏನೋ ಒಂಥರ ಪ್ರಸಾದ ತಿಂತಾಯಿದ್ರೆ ನನಗೆ ಬಾಲ್ಯದ ನೆನಪಂತು. ಸ್ಕೂಲ್ ಮುಗಿಸ್ಕೊಂಡು ತಕ್ಷಣವೇ ಹಾಫ್ ಡೇ ಇರುತ್ತಲ್ವ ಶನಿವಾರ, ಆಗ ಗುಡು ಓಡಿ ಬಂದುಬಿಡ್ತಾ ಇದ್ವಿ. ನಮ್ಮ ಮನೇಲಿ ಅಪ್ಪ ತುಂಬ ಸ್ಟ್ರಿಕ್ಟು, ಎಲ್ಲೂ ಕಳಿಸ್ತಾ ಇರಲಿಲ್ಲ, ಹೆಣ್ಮಕ್ಳು ಎಲ್ಲೂ ಹೋಗಂಗಿಲ್ಲ ಅಂತ. ಆದರೂ ಕೂಡ ಅಪ್ಪನ ಕಣ್ ತಪ್ಪಿಸಿ ಹಾಗೆ ಹೀಗೆ ಮಾಡಿ ಅಪ್ಪ ಎಲ್ಲಾದರೂ ಸಿಟಿಗೆ ಹೋದಾಗ, ಹೊರಗಡೆ ಹೋದಾಗ ನಾನು ಬಂದುಬಿಡ್ತಾಯಿದ್ದೆ ನನ್ನ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸುಮಾರು ಜನ ನನ್ನ ಫ್ರೆಂಡ್ಸ್ಗಳು ಎಲ್ಲ ಕೂಡ ಬರ್ತಾಯಿದ್ವಿ. ಒಂದು ಸಲ ನಮ್ಮ ಟೀಚರ್ಸು ಮತ್ತು ನಾವು ಎಲ್ಲ ಕೂಡ ಬಂದಿದ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಇವರು ಬಂದು ಅಪ್ಪ ಇದ್ದಾರಲ್ಲ, ನಮ್ಮಪ್ಪ ಅವರ ಫ್ರೆಂಡ್ನ ಹೆಂಡತಿ. ನಾವು ಚಿಕ್ಕವರಾಗಿದ್ದಾಗಲಿಂದನೂ ಕೂಡ ಇವ್ರ ಮನೆಗೆ ಬರ್ತಾಯಿದ್ವಿ. ಹಬ್ಬಗಳಲ್ಲಾಗಿರ್ಬೋದು, ಈಗ ಏನಾದರೂ ಈಗ ಸುಮ್ಮನೆ ಬಂದರೆ ಬರ್ತಾಯಿದ್ವಿ. ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು, ತಾಯಿ ಥರ. ತುಂಬ ಖುಷಿಯಾಗುತ್ತೆ. ಈಗ ನಾವು ದೇವಸ್ಥಾನಕ್ಕೆ ಬಂದಾಗ ಇವರು ಕೂಡ ಇಲ್ಲೇ ಇದ್ದರು. ಇವರು ನೋಡಿ ತುಂಬ ಖುಷಿ ಆಯಿತು. ಯಾಕೆಂದರೆ ತುಂಬ ವರ್ಷಗಳಾದಮೇಲೆ ಇವ್ರು ಸಿಕ್ಕಿದ್ದು. ನಾವು ಮದುವೆ ಆದಮೇಲಂತೂ ಬಂದೇ ಇರಲಿಲ್ಲ. ಇವ್ರು ಸಿಕ್ಕಿ ಇವರು ನೋಡಿದ್ದಂತೂ ತುಂಬಾ ಖುಷಿ ಆಯಿತು. ಹಿಂಗೆ ನೋಡಿ, ನೀವು ಇವಾಗ ನೋಡ್ತಾ ಇರ್ಬೋದು, ಇದು ಲಕ್ಷ್ಮಣ ತೀರ್ಥ ನದಿ. ಇದು ಈ ನದಿ ಬಂದು ನೀರು ಇವಾಗ ತುಂಬ ಚೆನ್ನಾಗಿದೆ. ನೀರು ಅವಾಗ ಇರ್ತಿಲ್ಲ, ನಾವು ಬಂದಾಗ ಒಂದ್ಸಲ ಇರಲಿಲ್ಲ ಅಂದರೆ ಬರೀ ಎಲ್ಲ ನೀರಿರಲಿಲ್ಲ. ಇವಾಗ ಮಳೆ ಎಲ್ಲ ಬಂದಿದೆಯಲ್ವ, ಅದಕ್ಕೋಸ್ಕರ ನೀರು ಫುಲ್ ಎಲ್ಲ ತುಂಬಿದೆ. ಈ ಕಡೆ ಎಲ್ಲ ನೋಡ್ಬೋದು, ಈ ಕಡೆ ಎಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಕಡೆನೂ ಗದ್ದೆ, ತೋಟ ಅಷ್ಟೇ ಇರೋದು, ಹೊಲ ಇರೋಲ್ಲ. ಡಿಸೆಂಬರ್ ತಿಂಗಳಲ್ಲಿ ಫುಲ್ ಎಲ್ಲ ಇಳಿದೋಗುತ್ತೆ, ನೀರೇ ಇರಲ್ಲ. ಇದು ಹೊಳೆನ ಕೆರೆನ ಅನ್ನೋ ಕಾಣಿಸುತ್ತೆ, ಸ್ವಲ್ಪ ನೀರು ಉಳ್ಕೊಳ್ಳುತ್ತೆ ಅಷ್ಟೇ. ಇದೆಲ್ಲ ಫುಲ್ ಎಲ್ಲ ಗದ್ದೆ ಮತ್ತು ತೋಟ ಅಷ್ಟೇ, ಹೊಲ ಏನು ಬರಲ್ಲ. ಈ ಕಡೆನೇ ಹೋದರೆ, ಇದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ನಮ್ಮ ಗದ್ದೆನೂ ಕೂಡ
ಸಿಗುತ್ತೆ. ಇವಾಗೆಲ್ಲ ಕೂಡ ನಾಟಿ ಟೈಮ್ ಅಲ್ವಾ, ಹಾಗಾಗಿ ಎಲ್ಲರೂ ಕೂಡ ನಾಟಿ ಹಾಕಿದ್ದಾರೆ ಅವಾಗಲೇ ಆಲ್ರೆಡಿ. ಹಾಕೋರು ಹಾಕ್ತಾ ಇದ್ದಾರೆ ಇನ್ನೂ ಕೂಡ. ನೋಡ್ಬೋದು ಇದೇನೋ ಚೌಟ್ರಿ ಥರ ಮಾಡಿದ್ದಾರೆ, ಇನ್ನೂ ಫಿನಿಶಿಂಗ್ ಆಗಿಲ್ಲ. ಇದು ಯಾಕೋ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಕೂಡ ನಾವು ತುಂಬ ವರ್ಷಗಳಾದಮೇಲೆ ದೇವಸ್ಥಾನಕ್ಕೆ ಬಂದಿದ್ದು, ಏನೋ ಹೋಗ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಬಂದ್ವಿ. ಹೆಂಗಿದ್ರು ಊರಿಗೆ ಹೋಗ್ತಾ ಇದ್ದೀವಲ್ವಾ, ಹಾಗೆ ದೇವಸ್ಥಾನಕ್ಕೆ ಹೋಗಿ. ಹೌದು, ಕೇರ್ ನಗರ ಮತ್ತು ಬಿಳಿಕೆರೆ ಮಧ್ಯೆಯಲ್ಲಿ ಬರುವಂಥ ರೋಡಲ್ಲೇ ಸಿಗುವಂಥ ದೇವಸ್ಥಾನ ರಾಮನಹಳ್ಳಿ ಅಂತ ಇದ್ದಾರೆ ಊರ ಹೆಸರು. ರಾಮನಹಳ್ಳಿ ದೇವಸ್ಥಾನ ಅಂತ ಕರೀತಾರೆ ಇದನ್ನು. ಆಂಜನೇಯ ಸ್ವಾಮಿ ದೇವಸ್ಥಾನ, ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬೀಸ್ತಾ ಇದೆ. ತುಂಬ ವರ್ಷಗಳಾದಮೇಲೆ ನಾವು ಬಂದಿರೋಂಥದ್ದು ಇಲ್ಲಿಗೆ. ನೋಡಿದ್ರಲ್ಲ, ನವೀನ್ಗೆ ತುಂಬ ಇಷ್ಟ ಆಗಿದೆ ಅಲ್ವೇನ್ರಿ? ಯಾಕೆ ಅಂದರೆ ಇವರು ಗದ್ದೆಗೆಲ್ಲ ಬರ್ತಾ ಇದ್ರಲ್ಲ ಅಲ್ವಾ, ತುಂಬ ಖುಷಿಯಾಗಿದೆ. ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ನೋಡಿ, ತುಂಬ ಇಷ್ಟ. ನಾನು ಹೇಳ್ದಂಗೆ ನಿಮಗೆ ಅವ್ರಿಗೆ ಹೊಲ ಗದ್ದೆ ಅಂದರೆ ತುಂಬ ಇಷ್ಟಪಡ್ತಾರೆ. ಅವ್ರಿಗಂತೂ ಪ್ರಾಣ ಹೊಲ ಗದ್ದೆ ಅಂದರೆ. ಇವಾಗ ಗಾಡೀಲಿ ಬರ್ತಾವಾಗಲೂ ಕೂಡ ಹೇಳಿದ್ರು, ಏನು ಒಂದು ಸ್ವಲ್ಪ ಜಮೀನ್ ಹತ್ರ ಗದ್ದೆ ಹತ್ರ ಏನು ಮಾಡಿರಲಿಲ್ಲ, ನಾಟಿ ಗಿಟ್ಟಿ ಏನು ಮಾಡಿರಲಿಲ್ಲ, ಫುಲ್ ಎಲ್ಲ ಡ್ರೈ ಆಗಿತ್ತು. ಏನಕ್ಕೋ ಮಾಡಿದ್ದಾರೆ, ಇದನ್ನು ತೋಟ ಮಾಡ್ಬೋದು, ತೋಟ ಮಾಡ್ಕೊಂಡು ಮನೆ ಕಟ್ಕೊಂಡಿರ್ಬೋದು ಅಂತ. ನನಗೂ ಕೂಡ ಇದೇ ಆಸೆ ಇತ್ತು, ತೋಟ ಮಾಡಿಬಿಟ್ಟು ಮನೆ ಕಟ್ಕೊಂಡಿರ್ಬೇಕು ಅಂತ. ನನ್ನ ಆಸೆ ಎಲ್ಲ ನಿರಾಸೆ ಆಯಿತು ಅಂತ ಹೇಳ್ತಾಯಿದ್ರು. ಅವ್ರಿಗಂತೂ ಹೊಲ ಗದ್ದೆ ಹಸು ಕರು ಅಂದರೆ ತುಂಬ ಇಷ್ಟಪಡ್ತಾರೆ ಅವರಂತೂ. ಇಲ್ಲಿಗೆಲ್ಲ ಅವಾಗ ಚಿಕ್ಕೋದ್ರಲ್ಲಿ ಬರ್ತಾಯಿದ್ರಿ ಅಲ್ವೇನ್ರಿ? ಸೈಕಲಲ್ಲೇ ಬಿಡ್ತಾಯಿದ್ರು ಅಲ್ವೇನ್ರಿ? ಸೈಕಲ್ ಈ ಕಡೆಯಿಂದನೇ ಕೇರ್ ನಗರ ಥಿಯೇಟ್ರಿಗೆ ಸಿನಿಮಾ ನೋಡಕ್ಕೆ ಹೋಗ್ತಿದ್ದೆ. ಕೇರ್ ನಗರ ಈ ಕಡೆ ಹೋದ್ರೆ, ಈ ಕಡೆ ರೋಡ್ ಈ ಕಡೆ ಹಿಂಗೆ ಹೋದ್ರೆ ಕೇರ್ ನಗರ ಸಿಗುತ್ತೆ. ಅಲ್ಲಿ ಫಿಲಮ್ ನೋಡೋಕೆ ಬರ್ತಿದ್ರಂತೆ. ಇನ್ನು ಸ್ವಲ್ಪ ದೂರ ಹೋದ್ರೆ ಅಲ್ವಾ, ಇಲ್ಲಿಂದ ಸ್ವಲ್ಪ ಮುಕ್ಕಾಲಷ್ಟು ಹೋದರೆ ಗದ್ದೆ ಎಲ್ಲ ಸಿಗುತ್ತೆ. 3 ಕಿಲೋಮೀಟ್ರ್ ಹೋಗಬೇಕು, ಹೋದರೆ ಗದ್ದೆ ಎಲ್ಲ ಸಿಗುತ್ತೆ. ನಮ್ಮ ಗದ್ದೆ ಇವ್ರ ಗದ್ದೆ ಎಲ್ಲ ಸಿಗುತ್ತೆ, ಒಂದೇ ತಾವಿರೋದು. ಸ್ವಲ್ಪ ನಿಮ್ಮ ಗದ್ದೆ ನಮ್ಮ ಗದ್ದೆ ಸ್ವಲ್ಪ ದೂರ ಅಲ್ವೇನ್ರಿ? ಹತ್ತತ್ರನ ಸ್ವಲ್ಪ ದೂರ ಐತೆ. ಚಿಕ್ಕವರಾಗಿದ್ದಾಗಂತೂ ಸಖತ್ತು ಹೋಗ್ತಾಯಿದ್ರು. ಪ್ರಸಾದನೂ ಕೂಡ ಸಿಕ್ತು ದೇವಸ್ಥಾನದಲ್ಲಿ. ಪ್ರಸಾದನೂ ಕೂಡ ತುಂಬ ಚೆನ್ನಾಗಿತ್ತು. ಪುಳಿಯೋಗರೆ ಮತ್ತು ಗಿಣ್ಣು, ಹಸು ಹಾಲಿಂದ ಮಾಡ್ತಾರಲ್ಲ ಗಿಣ್ಣು, ಅದು ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ಅಪ್ಪನ ಫ್ರೆಂಡ್ ಹೆಂಡ್ತಿ ಸಿಕ್ಕಿದ್ರು. ಅಪ್ಪನ ಫ್ರೆಂಡ್ ಅಂದರೆ ಅವಾಗ್ಲಿಂದನೂ ಕೂಡ, ಅಪ್ಪವರು ಚಿಕ್ಕವರಾಗಿದ್ರಲ್ಲ ಅವಾಗ್ಲಿಂದನೂ ಕೂಡ ಫ್ರೆಂಡ್ ಆಗಿದ್ರು. ಈಗಲೂ ಕೂಡ ಹಾಗೆ ಇದ್ದಾರೆ. ನಾವು ಅವ್ರ ಮನೆಗಳಿಗೆಲ್ಲ ಹೋದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು, ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಈರಣ್ಣ ಹಬ್ಬ ಅಂತ ಮಾಡ್ತಾರೆ ಇಲ್ಲಿ, ಬರೀ ಬಾಳೆಗೊನೆನ ಕಟ್ಟಿಬಿಟ್ಟು ಈರಣ್ಣ ಹಬ್ಬ ಅಂತ ಮಾಡ್ತಾರೆ. ಅವು ಹಬ್ಬಕ್ಕೆ ನಾವು ಹೋದರೆ ನೈಟ್ ಹಬ್ಬ ಆಗ್ತಾಯಿದ್ದು. ಅದು ಹಬ್ಬಕ್ಕೆ ಹೋದರೆ ತುಂಬ ಚೆನ್ನಾಗಿ ನೋಡ್ಕೋತಾಯಿದ್ರು, ಮಕ್ಳ ಥರ ನೋಡ್ಕೋತಾಯಿದ್ರು. ಅವ್ರ ಮಗನೂ ಕೂಡ ತಂಗಿ ಥರ ನೋಡ್ಕೋತಾಯಿದ್ರು. ನಮಗೆ ಇಲ್ಲಿ ಬಂದರೆ ಏನೋ ಒಂಥರ ಖುಷಿ ಆಗೋದು ಅವ್ರ ಮನೆಗಳಿಗೆ. ಅವರೂ ಕೂಡ ನೋಡಿ ತುಂಬಾ ಖುಷಿ ಆಯಿತು. ಯಾಕೆಂದರೆ ತುಂಬ ವರ್ಷಗಳಾಗೋಗಿತ್ತು, ಒಂದು 2-3 ವರ್ಷನೇ, ಜಾಸ್ತಿನೇ ಅಂದ್ಕೊಳ್ಳಿ. ಸುಮಾರು ವರ್ಷಗಳೇ ಆಗಿತ್ತು. ಮದುವೆ ಆದಮೇಲೆ ಎಲ್ಲಿ ಬರೋಕ್ಕಾಗಲ್ಲ, ಗೊತ್ತೇ ಇರುತ್ತೆ ನಿಮಗೆ. ನಮ್ಮದೇ ಆದ ಮನೆ, ಮಕ್ಕಳು, ಗಂಡ ಅನ್ನೋದು ಇರುತ್ತಲ್ವ. ಹಿಂಗೆ ಹೋಗ್ಬೇಕು ಬರಬೇಕು ಅಷ್ಟೇ. ಫಂಕ್ಷನ್ಗಳಿಗೆ ಹೋಗೋದೇ ಒಂದು ಕಷ್ಟ ಆಗಿರುತ್ತೆ ನಮಗೆ, ಮನೇಲೆಲ್ಲ ಮಾಡಿಬಿಟ್ಟು. ಹಾಗಾಗಿ ಅವ್ರು ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯಿತು. ಟೈಮ್ ಆಗಿದೆ ಆಲ್ರೆಡಿ. ಅಣ್ಣ ಅವರು ಕೂಡ ಕಾಯ್ತಾ ಇರ್ತಾರೆ. ಅಮ್ಮನೂ ಕೂಡ ಇನ್ನೂ ಬಂದಿಲ್ವಲ್ಲ ಅಂತ, ಅದಕ್ಕೆ ಅಮ್ಮ ಎಲ್ಲ ಕೂಡ ಫೋನ್ ಮಾಡಿದರು. ಅಣ್ಣನೂ ಕೂಡ ಗದ್ದೆಗೆ ಹೋಗಿದ್ದಾನಂತೆ. ನಾನು ಗದ್ದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ. ಯಾಕೆಂದರೆ ಅಣ್ಣವರು ನಾಳೆ ಕೂಡ ಅವ್ರ ಕೂಡ ನಾಟಿ ಅಂತೆ. ಅದಕ್ಕೋಸ್ಕರ ಪೈರೆಲ್ಲ ಕೀಳಬೇಕಲ್ವ, ಫಸ್ಟು ಪೈರು ಕಿತ್ಕೊಂಡು ಇಟ್ಕೋಬೇಕಲ್ವ, ಅದಕ್ಕೋಸ್ಕರ ಇವಾಗ ಹೊರಡೋಣ. ನೋಡಿದ್ರಲ್ಲ, ನಾನು ನಿಮಗೂ ಕೂಡ ನಮ್ಮ ಊರ ದೇವಸ್ಥಾನನ ತೋರಿಸ್ಬೇಕು ಅಂತ ಅನ್ನಿಸ್ತು. ಗೊತ್ತೇ ಇರಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತ. ಬಂದ್ವಿ. ಹೇಗಿತ್ತು? ಚೆನ್ನಾಗಿತ್ತಾ? ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಈ ಥರ ಹಳ್ಳಿ ವಾತಾವರಣ, ಪರಿಸರನೇ ತುಂಬ ಚೆಂದ ಅನಿಸುತ್ತೆ ಅಲ್ವಾ? ನಿಮಗೂ ಕೂಡ ಹೇಗೆ ಅನಿಸುತ್ತೆ? ನನಗಂತೂ ತುಂಬ ಇಷ್ಟ. ಈ ಥರ ಹೊಳೆ ಹತ್ರ ಎಲ್ಲ ಬಂದು ಈ ಥರ ಇದ್ದು ಹೋಗೋದು ಅಂದರೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ? ಎಲ್ಲ ಫುಲ್ ಗ್ರೀನ್ ಸೀನರಿ, ತುಂಬ ಚೆನ್ನಾಗಿದೆ. ಎಲ್ಲ ಕೂಡ ನಾಟಿ ಹಾಕಿದಾರಲ್ವಾ, ತುಂಬ ಚೆನ್ನಾಗಿದೆ. ಹತ್ರಕ್ಕೆ ಹೋಗೋದಿದ್ದರೆ ಹೋಗ್ಬೋದಾಗಿತ್ತು, ಆದರೆ ಆ ಕಡೆ ಹೋಗೋಕ್ಕಾಗಲ್ಲ. ಇವಾಗ ಹೊರಡೋಣ, ಟೈಮ್ ಆಗೋಗಿದೆ. ನಾವು ಕೂಡ ಮನೆಗೆ ಹೋಗ್ಬೇಕಲ್ವ. ಇನ್ನು ಅಮ್ಮನ ಮನೆಗೆ ಹೋದರೆ ಅಲ್ಲೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಅಣ್ಣನ ಮನೆಗೆಲ್ಲ ಹೋದರೆ ಅಲ್ಲೂ ಕೂಡ ಅದಕ್ಕೆ ಮಕ್ಕಳ ಜೊತೆ ಎಲ್ಲ ಮಾತಾಡಿಕೊಂಡು ಲೇಟ್ ಆಗಿಬಿಡುತ್ತೆ. ಅಮ್ಮನೂ ಕೂಡ ಇಲ್ಲೇ ಇದ್ದಾರೆ. ಸಂಜೆ ಮೇಲೆ ಹೊರಡ್ತೀನಿ ಅಂತ ಹೇಳಿದ್ರು. ನೆನ್ನೆ ಒಬ್ಬರು ಊರಲ್ಲಿ ತೀರೋಗಿದ್ರು, ಅದಕ್ಕೋಸ್ಕರ ಡಫನ್ಗೆ ಅಂತ ಬಂದಿದ್ರು. ಅಮ್ಮ ಇಲ್ಲೇ ಇದ್ದಾರೆ. ನಾನು ನೀವು ಬಂದು ಹೋದ್ಮೇಲೆ ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಅಣ್ಣನ ಮನೆಗೆ ಹೋಗೋಣ. ಹೋಗಿ ಅಲ್ಲಿ
ಮುಗಿಸ್ಕೊಂಡು ಮನೆಗೆ ಹೋಗೋಣ. ನನಗಂತೂ ತುಂಬ ಖುಷಿ ಆಯಿತು. ನಾನು ಇಲ್ಲಿ ನಿಜ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ, ಆಮೇಲೆ ಅಂದ್ಕೊಂಡ್ವಿ ಹೋಗಿ ಬರೋಣ ಅಂತ. ಇವಾಗ ಹೊರಡೋಣ. ಮೈಕ್ ಹಾಕಿದ್ದಾರೆ, ದೇವ್ರ ಭಕ್ತಿ ಗೀತೆ ಕೇಳಿಸ್ತಾ ಐತೆ ಅಲ್ವಾ ನಿಮಗೆ, ಅದಕ್ಕೋಸ್ಕರ ನನ್ನ ವಾಯ್ಸ್ ಕೇಳಿಸಲ್ಲ ನಿಮಗೆ ಕ್ಲಿಯರಾಗಿ ಅಂತ ಹೇಳಿ ನಾಯಿ ಕಚ್ಚಾಡ್ತಾ ಇದ್ದಾವೆ. ದೆಚ್ಬಿಟ್ಟೆ ನಾನು ನಾಯಿ ನೋಡಿ. ನನ್ನ ವಾಯ್ಸ್ ನಿಮಗೆ ಕ್ಲಿಯರಾಗಿ ಕೇಳಿಸಲ್ಲ ಅಂತ ಅನ್ಕೋತೀನಿ. ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಓಕೆ, ಇನ್ನು ನಾವು ದೇವ್ರ ದರ್ಶನ ಎಲ್ಲನೂ ಮುಗಿಸ್ಕೊಂಡು ಇನ್ನು ಊರಿಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಇನ್ನು ಅಂದವೇ ಹೋಗ್ತಾ ರೋಡಲ್ಲಿ ಇದು ಸ್ಕೂಲ್ ಕಾಣ್ತು. ಈ ಸ್ಕೂಲು ಹೈಸ್ಕೂಲು ನವೀನ್ ಓದಿದ್ದಂಥ ಸ್ಕೂಲ್ ಹೇಳ್ತಾ ಇದ್ರು. ಈ ಸ್ಕೂಲಲ್ಲೇ ನಾನು ಓದಿದ್ದು. ನಡ್ಕೊಂಡು ಬರ್ತಾ ಇದ್ವಿ ಈ ಸ್ಕೂಲ್ಗೆ, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಲ್ಲ ಮಾತುಕತೆ ಆಡ್ಕೊಂಡು ನಡ್ಕೊಂಡು ಬರ್ತಾ ಇದ್ವಿ ಅಂತ. ಅಮ್ಮನ ಮನೆಗೆ ಬಂದೆ ಫ್ರೆಂಡ್, ಎಲ್ಲನೂ ಮುಗಿಸ್ಕೊಂಡು ನೋಡಿ. ವಡೆ ಮಾಡಿದ್ದಾರೆ, ವಡೆ ಪಾಯಸ ಎಲ್ಲನೂ ಕೂಡ ಮಾಡಿದ್ದಾರೆ. ಬಿಸಿ ಬಿಸಿ ವಡೆ ಹಾಕೊಟ್ಟವ್ರೆ, ತಿಂತಾ ಇದ್ದೀನಿ. ನವೀನ್ ಆಗಲೇ ಕೂಡ ವಡೆ ಪಾಯಸ ತಿಂದಾಯಿತು, ಅಲ್ಲೂ ಪ್ರಸಾದ ತಿಂದಿದ್ರಲ್ವಾ, ಅದಕ್ಕೋಸ್ಕರ ವಡೆ ಪಾಯಸ ತಿಂದರು. ಆಗಲೇ ವಿಡಿಯೋ ಆಫ್ ಮಾಡಿದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಅದಕ್ಕೋಸ್ಕರ ವಡೆ ತಿಂತಾ ಇದ್ದೀವಿ. ನೋಡಿ ಅಲ್ಲಿ ನಮ್ಮ ಮಮ್ಮಿ ಜಾನ್ ಅಂತೆ ಮಗನ ಮನೆಗೆ ಬಂದು ಎಷ್ಟು ಆರಾಮಾಗಿ ಕೂತವ್ರು ನೋಡಿ ನಮ್ಮ ಮಮ್ಮಿ. ಕೆಮ್ಮಾಗ್ಬಿಟ್ಟಿದೆ ಫ್ರೆಂಡ್ ಸ್ವಲ್ಪ. ನಮ್ಮ ಅದಕ್ಕೆ ನೋಡಿ ವಡೆ ಬೇಯಿಸ್ತಾ ಇದ್ದಾರೆ, ಬಿಸಿ ಬಿಸಿ ವಡೆ. ಬನ್ನಿ, ಇವತ್ತೆಲ್ಲ ಚಳಿ ಗಾಳಿ, ಬಿಸಿ ಬಿಸಿ ವಡೆ ತಿನ್ನೋರಿ. ಅಣ್ಣ ಇಲ್ಲ, ಗದ್ದೆಗೆ ಹೋಗಿದ್ದಾನೆ, ಅವ್ನು ಬರಲಿ ಅಂತ ಕಾಯ್ತಾ ಇದ್ದೀವಿ. ವಡೆ ತಿಂತಾ ಇದ್ದೀನಿ, ಚೆನ್ನಾಗಿದೆ ವಡೆ. ಬೇಕಾ? ಬನ್ನಿ, ನಮ್ಮೂರಿಗೆ ಕೊಡ್ತೀನಿ ವಡೆ. ನಮ್ಮೂರು, ಅಮ್ಮನೂರು, ಅಣ್ಣನೂರು, ರಂಗೇನ್ ಕೊಪ್ಪಲು ನಮ್ಮೂರು. ಬನ್ನಿ. ಅಣ್ಣ ಬಂದಿಲ್ಲ, ಅಣ್ಣಗೋಸ್ಕರ ಕಾಯ್ತಾ ಇದ್ದೀನಿ. ಬರ್ತಾ ಇದ್ದಾನಂತ ಫೋನ್ ಮಾಡಿದ. ಬರಲಿ, ಅಷ್ಟರಲ್ಲಿ ನಾನು ವಡೆ ತಿಂದು ಮುಗಿಸ್ತೀನಿ. ಇನ್ನು ಅಣ್ಣನೂ ಕೂಡ ಗದ್ದೆಗೆ ಹೋಗಿದ್ನಲ್ಲ, ಬಂದು ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳಿ ಹೋದ. ನಾನು ಅವ್ನು ಬರೋಷ್ಟರೊಳಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರಾಖಿ ಎಲ್ಲ ಕಟ್ಟೋಕೆ ರೆಡಿ ಮಾಡ್ಕೋತಾ ಇದ್ದೆ. ಅಣ್ಣನಿಗೆ ನಾಳೆ ನಾಟಿ ಇದೆ ಗದ್ದೆಲಿ, ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಏಕೆಂದರೆ ಇವತ್ತೇ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ನಾಟಿ ಹಾಕೋಕ್ಕೆ, ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಣ್ಣನಿಗೆ. ಅದಕ್ಕೋಸ್ಕರ ನಾನು ಹೋದ್ಮೇಲೆ ಅವನು ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಅವನು ಕೂತ್ಕೊಂಡ. ನಾನು ಕೂಡ ಎಲ್ಲನೂ ಕೂಡ ದೀಪ ಮತ್ತು ಕುಂಕುಮ ಸ್ವೀಟ್ ಎಲ್ಲನೂ ನಾನು ಸ್ವೀಟ್ನ ಅಲ್ಲೇ ಆನ್ ದ ವೇ ಹೋಗ್ತಾ ಇರುವಾಗ ಬೇಕ್ರಿಲಿ ತಗೊಂಡು ಹೋಗಿದ್ದೆ. ಇನ್ನು ಸಿಟಿಲೆಲ್ಲೂ ಕೂಡ ತಗೊಳ್ಳಿಲ್ಲ, ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ವಲ್ಲ, ಹಾಗಾಗಿ ಅಲ್ಲಿಗೆಲ್ಲ ಏನು ತೊಗೊಂಡೋಗೋದು ಅಂತ ಹೇಳಿ ತೊಗೊಂಡಿರಲಿಲ್ಲ. ಆನ್ ದ ವೇ ಅಲ್ಲೇ ಬರ್ತಾ ಒಂದು ಬೇಕ್ರಿ ಇತ್ತು, ಅಲ್ಲೇ ಸ್ವೀಟ್ನು ಕೂಡ ತೊಗೊಂಡೆ. ಮನೇಲೂ ಕೂಡ ಏನು ಸ್ವೀಟ್ ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ವಾರ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಏನು ಕೂಡ ಸ್ವೀಟ್ ಮನೇಲಿ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಅಣ್ಣನೂ ಕೂಡ ಫ್ರೆಶ್ ಅಪ್ ಆಗಿ ಬಂದ. ಅವನಿಗೆ ಟೈಮ್ ಇರಲಿಲ್ಲ, ನಾನು ಮತ್ತೆ ಹೋಗಬೇಕು ಗದ್ದೆ ಹತ್ರ, ಬೇಗ ಕಟ್ಬಿಡು ಅಂತ ಹೇಳ್ದ. ಸರಿ ಅಂತ ಹೇಳಿ ಅಣ್ಣನಿಗೆ ನಾನು ರಾಖಿನ ಕಟ್ತೆ. ಅವನು ಯಾವಾಗಲೂ ಕೂಡ ಸದಾಕಾಲ ನಗ್ತಾ ಇರಲಿ, ಖುಷಿಯಾಗಿರಲಿ, ಸುಖ ಸಂತೋಷ ನೆಮ್ಮದಿ ಎಲ್ಲ ಸಿಗಲಿ ಅಂತ ಹೇಳಿ ನಾನು ಕೇಳಿಕೊಂಡು ಅವನಿಗೆ ಅಷ್ಟ ಐಶ್ವರ್ಯನ ಕೊಡಲಿ ಆ ಭಗವಂತ, ಅವನು ಯಾವಾಗಲೂ ಕೂಡ ರಾಜನ ಥರ ಇರಲಿ ಅಂತ ನಾನು ಕೇಳಿಕೊಂಡು ರಾಖಿನ ಕಟ್ತೆ. ನನ್ನ ತವರು ಯಾವಾಗಲೂ ಹಚ್ಚ ಹಸಿರಾಗಿ ನಗ್ನಗಿತ ಖುಷಿಯಿಂದ ಇರಲಿ ಅಂತ ನಾನು ಅವನ್ನ ಮಾತಾಡ್ಕೊಂಡು ಅವನಿಗೆ ರಾಖಿನ ಕಟ್ತಾ ಇದ್ದೆ. ಒಳ್ಳೆಯದಾಗಲಿ, ಯಾರ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ, ಈ ನಮ್ಮ ಪ್ರೀತಿ ಬಾಂಧವ್ಯಕ್ಕೆ, ಅಣ್ಣ ತಂಗಿ ಪ್ರೀತಿ ಬಾಂಧವ್ಯಕ್ಕೆ ಅಂತ ಹೇಳಿ ನಾನು ರಾಖಿನ ಕಟ್ತೆ. ನಮ್ಮ ಅತ್ತಿಗೆ ಕೂಡ ಫೋಟೋ ತೆಗಿತೀನಿ, ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರು. ಅವನಿಗೂ ಕೂಡ ನಾನು ಸ್ವೀಟ್ನ ತಿನ್ನಿಸ್ದೆ. ಯಾವಾಗಲೂ ನಿನ್ನ ಜೀವನ ಸಿಹಿಯಾಗಿರಲಿ, ನಿನ್ನ ಕನಸೆಲ್ಲ ನನಸಾಗಲಿ ಅಂತ ಹೇಳಿ ಸ್ವೀಟ್ನ ತಿನ್ನಿಸ್ತಾ ಅವನು ಕೂಡ ನೀನು ಯಾವಾಗಲೂ ಖುಷಿಯಾಗಿ ಇರು, ಸಂತೋಷವಾಗಿರು, ನಿನಗೂ ಕೂಡ ಅಭಿವೃದ್ಧಿ ಆಗಲಿ ಅಂತ ಕೂಡ ಹರಿಸ್ತಾ ಅವನು ಹಾಗೆ ಮಾತಾಡ್ತಾ ಅವನ ಕಣ್ಣಲ್ಲಿ ನಂಚಲ್ಲಿ ನೀರು ಬಂತು. ಖುಷಿಗೆ ಅವನು ತುಂಬ ಖುಷಿಪಟ್ಟ. ಅವನು ಕೂಡ ಕಣ್ಣಂಚಲ್ಲಿ ನೀರು ಬಂದಿದ್ದು ನೋಡಿ ನನಗೂ ಕೂಡ
ಕಣ್ಣಲ್ಲಿ ನೀರು ಬಂತು. ಹಾಗಾಗಿ ಅವನು ಕೂಡ ಚೆನ್ನಾಗಿ ಇರು, ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳಿ ನನಗೆ ಅವನು ಆಶೀರ್ವಾದನ ಮಾಡ್ದ. ನನಗೂ ಕೂಡ ಅವನು ಕಣ್ಣಲ್ಲಿ ನೀರು ಹಾಕಿದ್ದ ನೋಡಿ ನನಗೂ ಕೂಡ ಕಣ್ಣಲ್ಲಿ ನೀರು ಬಂತು. ನಮ್ಮ ಪ್ರೀತಿ ಬಾಂಧವ್ಯ ಹೀಗೆ ಇರಲಿ ಅಂತ ನೀವು ಕೂಡ ಹಾರೈಸಿ. ಹೇಗಿತ್ತು ನಮ್ಮ ಈ ಒಂದು ಕುಟುಂಬ, ಹೇಗಿದೆ, ನಿಮಗೆ ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು. ನಮ್ಮ ಅಣ್ಣ ತಂಗಿ ಪ್ರೀತಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಅವನಿಗೆ ಟೈಮ್ ಇರಲಿಲ್ಲ, ಅವನು ನಾನು ಹೊರಡಬೇಕು ಅಂತ ಹೇಳ್ದ. ಇದ್ದೋಗಿ ಬೆಳಗ್ಗೆ ಹೋಗಿ ಅಂತ ಹೇಳ್ದ. ಇಲ್ಲ ಮಕ್ಕಳಿಗೆಲ್ಲ ಮನೇಲೇ ಇದ್ದಾರಲ್ವ, ಅವನಿಗೂ ದೊಡ್ಡವನಿಗೆ ಟೆಸ್ಟ್ ಇದೆ, ಹೋಗಬೇಕು ಮನೆಗೆ ಅಂತ ಹೇಳಿದೆ. ಸರಿ ಆಯಿತು ಜೋಪಾನವಾಗಿ ಹೊರಡಿ ಅಂತ ಹೇಳಿ ಅವನು ಕೂಡ ನಾನು ಹೋಗ್ತೀನಿ ಅಂತ ಹೇಳಿ ಹೊರಟ. ಇನ್ನು ಅಣ್ಣ ಕಾಯಿ ಮತ್ತು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬಂದಿದ್ದ, ಅದನ್ನೆಲ್ಲ ತಗೊಂಡೋಗಿ ಅಂತ ಹೇಳ್ದ. ರಾಖಿ ಎಲ್ಲ ಕಟ್ಟಾಯಿತು. ಈಗ ವಡೆ ಪಾಯಸ. ಪಾಯಸ ಚೆನ್ನಾಗೈತೆ. ಇದು ಅಕ್ಕಿ ಪಾಯಸ ಅಕ್ಕಿ ಪಾಯಸ ಮತ್ತು ರವೆ ಎರಡು ಕೂಡ ಮಿಕ್ಸ್ ಮಾಡಿರೋದು. ತುಂಬ ಚೆನ್ನಾಗೈತೆ ಪಾಯಸ ಮತ್ತು ವಡೆ ಕಾಂಬಿನೇಷನ್ ತುಂಬ ಚೆನ್ನಾಗೈತೆ. ಪಾಯಸ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ರಾಖಿ ಎಲ್ಲ ಕಟ್ಟಾಯಿತು ಅಣ್ಣಂಗೆ. ಈಗ ನಾನು ಸಿಹಿ ಖಾರ ಎರಡನ್ನೂ ಒಟ್ಟಿಗೆ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಬಾ ನೋಡಿ, ಟ್ಯೂಷನ್ಗೆ ಹೋಗಿದ್ದಂತೆ ಅಣ್ಣನ ಮಗಳು ಬಂದವಳು ಸೊಸೆ. ಟ್ಯೂಷನ್ ಇತ್ತು ಅಂತ ಹೋಗಿ ಮುಗಿಸ್ಕೊ ಬಂದವಳೆ. ಇನ್ನೊಂದು ಅರ್ಧ ಗಂಟೆ ಬರ್ತಾಳಂತೆ ದೊಡ್ಡವಳು. ಇವಳು ತಂಗಿ ಅವ್ರ ಅಕ್ಕ ಬರ್ತಾಳಂತೆ ದೊಡ್ಡವಳು. ಅಷ್ಟರಲ್ಲಿ ನಾನು ವಡೆ ಪಾಯಸ ತಿಂದು ಮುಗಿಸ್ತೀನಿ. ಇನ್ನು ಅಮ್ಮ ಅಣ್ಣ ಕಾಯಿ ಮತ್ತು ಸ್ವಲ್ಪ ತರಕಾರಿ ಶುಂಠಿ ಎಲ್ಲ ಇತ್ತು ಅಂತ ಹೇಳಿ ಎಲ್ಲನೂ ಕೂಡ ತಂದಿದ್ದ. ಅಮ್ಮ ಅದನ್ನೆಲ್ಲ ಬ್ಯಾಗ್ಗೆ ಮತ್ತು ಚೀಲಕ್ಕೆ ಎಲ್ಲನೂ ಕೂಡ ಹಾಕ್ಕೊಟ್ರು. ಇನ್ನು ಅದಕ್ಕೇನು ಕೂಡ ಹಿಂಸೆ ಮಾಡಿದ್ರು, ಇರಿ ಇವತ್ತೊಂದು ದಿನ ಇರಿ ಹೋಗುರಿ ಅಂತ. ಇಲ್ಲ ಮಕ್ಕಳು ಕಾಯ್ತಿರ್ತಾರೆ, ಟ್ಯೂಷನ್ಗೆ ಹೋಗಿರ್ತಾರೆ, ಅವನಿಗೆ ಟೆಸ್ಟ್ ಇದೆ, ಇನ್ನು ಉಳ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಮಕ್ಕಳಿಗೆ ನಾನು ಏನೂ ಕೂಡ ಮಾಡಿಲ್ಲ, ಅಡುಗೆ ಏನು ಕೂಡ ಮಾಡಿಲ್ಲ. ನಾನು ಹಾಗೆ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗಿದ್ದು, ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಅದಕ್ಕೆ ನನಗೂ ಕೂಡ ಅರಿಶಿನ ಕುಂಕುಮನ ಕೊಟ್ಟರು. ಅವ್ರಿಗೂ ಕೂಡ ನಾನು ಅರಿಶಿನ ಕುಂಕುಮನ ಇಟ್ಟು, ಹೂವು ತುಂಬ ಚೆನ್ನಾಗಿತ್ತು, ಗಿಡದಲ್ಲಿ ಬಿಟ್ಟಿತ್ತಂತೆ ನಮ್ಮ ಗಿಡದಲ್ಲೇ, ಅದಕ್ಕೆ ಕೂಡ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಇವಳು ಟ್ಯೂಷನ್ ಮುಗಿಸ್ಕೊ ಬಂದವಳೆ. ಬಂದು ವಡೆ ಪಾಯಸ ತಿಂತವಳೆ. ಜ್ವರ ಬಂದ್ಬಿಟ್ಟೈತಂತೆ, ರಮ್ಮ ಬೇಡ ಅಂದ್ರೂ ವಡೆ ಪಾಯಸ ತಿಂತವಳೆ ನೋಡಿ. ಬರೋದೇನೆ, ಬಾಯ್ ಬಾಯ್ ಬಾಯ್. ನಾವು ಕೂಡ ಹೊರಡ್ತಾ ಇದ್ದೀವಿ, ಟೈಮ್ ಆಗ್ಬಿಟ್ಟೈತೆ. ಟೈಮ್ ಒಂದು 5 ಗಂಟೆ, ಅದಕ್ಕೋಸ್ಕರ ಟೈಮ್ ಆಗಿದೆ, ಹೊರಡ್ತೀವಿ. ಅಪ್ಪ ಇವರೇ ನಮ್ಮಪ್ಪ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಇವರೇ ನಮ್ಮಪ್ಪ ಸುತ್ತೋಗಿ 14 ವರ್ಷ ಆಯಿತು. ತಗೋರೆ, ಇವರು ನಮ್ಮ ಅಜ್ಜಿ ತಾತ, ಅಪ್ಪನ ಅಮ್ಮ ಅಪ್ಪ. ಹೊರಡ್ತಾ ಇದ್ದೀವಿ. ಇಲ್ವಂತೆ, ಊರಿಗೆ ಹೋಗಿದ್ದಾಳಂತೆ. ಬೇಜಾರಾಗುತ್ತೆ, ಬಂದ್ಬಿಟ್ರೆ ಹೋಗಿ ಬೇಜಾರು. ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ. ಇನ್ನು ನಾವು ಫೈನಲಿ ಹೊರಟ್ವಿ. ಇಲ್ಲಿ ಹೊರಡುವಾಗ ರೋಡಲ್ಲಿ ಇದು ಹೊಗೆ ಸೊಪ್ಪು ಅಂತ ಹೇಳ್ತಾರೆ. ಅದೇ ಹೊಗೆ ಸೊಪ್ಪು ಅಂತಂದರೆ ಗೊತ್ತಾಗುತ್ತಲ್ವಾ, ಸಿಗರೇಟು ಬೀಡಿ ಪಾಂಪರ್ಕೆಲ್ಲ ಮಾಡ್ತಾರಲ್ಲ, ಅದು ಹೊಗೆ ಸೊಪ್ಪು. ಇಲ್ಲಿ ಕಟ್ತಾಯಿದ್ರು, ನಮಗೆ ಪರಿಚಯ ಇದ್ದಿದ್ದವರೆಲ್ಲ ಅಕ್ಕಂದಿರು ಕಟ್ತಾಯಿದ್ರು. ಅವ್ರದ್ದು ಕೂಡ ವಿಡಿಯೋ ಮಾಡಿದೆ. ಅವರೆಲ್ಲ ನಗ್ತಾಯಿದ್ರು, ಅಯ್ಯೋ ಅವ್ವ ಇದೆಲ್ಲ ಮಾಡಬೇಡ, ನೋಡಿಲ್ಲಿ ನಾವು ಹೆಂಗಿದ್ದೀವಿ, ನಮ್ಮ ಸ್ಥಿತಿ ನೋಡು ಹೇಗಾಗಿದೆ ಅಂತ ಹೇಳ್ತಾಯಿದ್ರು. ನಾನು ಕೂಡ ಏನಾಗಲ್ಲ, ನೀವು ರೈತರು ಹೆಮ್ಮೆಯಿಂದ ಇರಬೇಕು, ಹೇಗಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ನೀವು ಯಾವ ಥರ ಕೆಲಸ ಮಾಡ್ತೀರಾ, ಯಾವ ಥರ ಶ್ರಮ ಪಡ್ತೀರಾ ಅನ್ನೋದು ಮುಖ್ಯ. ಯಾಕೆ ಈ ಥರ ಇದು ಮಾಡ್ತೀರಾ, ಏನೂ ಆಗಲ್ಲ, ಇರಿ, ನೀವು ರೈತರು, ಇನ್ನೂ ಹೆಮ್ಮೆಯಿಂದ ಇರಬೇಕು ನಾವು ರೈತರು ಅಂತ ಹೇಳಿ ನಾನು ಕೂಡ ವಿಡಿಯೋ ಬಂದೆ. ಮನೆಗೆ ಬಂದ ತಕ್ಷಣ ಕೆಲಸ ಸ್ಟಾರ್ಟ್. ಕೆಲಸ ಒಂದು ರಾಶಿ ಪಾತ್ರೆ ಇತ್ತು. ನನ್ನ ಮಕ್ಕಳು ಮಧ್ಯಾಹ್ನ ಊಟ ಮಾಡಿ ಸ್ಕೂಲಿಂದ ಬಂದು ಅದು ಇದು ತಿಂದು ಎಲ್ಲ ಸಿಂಕ್ ತುಂಬ ತುಂಬಿದ್ರು. ಎಲ್ಲ ಪಾತ್ರೆ ಎಲ್ಲ ತೊಳೆದು ನೋಡಿ, ಸಿಂಕ್ ಎಲ್ಲ ಖಾಲಿಯಾಗಿದೆ. ಎಲ್ಲ ತೊಳೆದ್ಬಿಟ್ಟೆ. ಪಾತ್ರೆ ನೋಡ್ತಿದ್ದಂಗ್ಲೆ, ಅಡುಗೆ ಮನೆ ನೋಡ್ತಿದ್ದಂಗ್ಲೆ ಯಪ್ಪ ಅನ್ನಿಸ್ಬಿಡ್ತು.
ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಎಲ್ಲನೂ ಕ್ಲೀನ್ ಮಾಡಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡ್ತಿದ್ದೀನಿ, ಅದು ಆಲ್ರೆಡಿ ಅಡುಗೆ ಮಾಡಿ ಮುಗಿತಾ ಬಂತು. ಮುದ್ದೆ ಒಂದು ಮಾಡಬೇಕಷ್ಟೆ. ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ಸಾಂಬಾರು ಬಂದು ಹೀರೆಕಾಯಿ ಸಾಂಬಾರು ಮಾಡಿದ್ದೀನಿ. ಬರೀ ಹೀರೆಕಾಯಿ ಸಾಂಬಾರು ಅಷ್ಟೇ, ಬೇಳೆ ಏನೂ ಹಾಕಿಲ್ಲ. ಹೀರೆಕಾಯಿನ ಮಸಾಲೆ ಸಾಂಬಾರು ನೋಡಿ, ಹೀರೆಕಾಯಿ ಮಸಾಲೆ ಸಾಂಬಾರು ಮಾಡಿದ್ದೀನಿ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗಾಗಿ ತುಂಬ ದಿನ ಆಗಿತ್ತು ಹೀರೆಕಾಯಿ ಸಾಂಬಾರು ಮಾಡಿ, ಅದಕ್ಕೋಸ್ಕರ ಹೀರೆಕಾಯಿ ಮಸಾಲೆ ಸಾಂಬಾರನ್ನ ಮಾಡಿದ್ದೀನಿ. ಹಾಗೆ ಊರಿಂದ ಸ್ವಲ್ಪ ಅದಕ್ಕೆ ಪಾಯಸ ಕೊಟ್ಟಿದ್ದಾರೆ. ಪಾಯಸ ಮಾಡಿದ್ರಲ್ಲ ಚೆನ್ನಾಗಿತ್ತು ಅಂದಲ್ಲ, ಸ್ವಲ್ಪನೇ ಅಲ್ವ ತಿಂದಿದ್ದು, ಮಕ್ಳಿಗೂ ಆಗುತ್ತೆ ತೊಗೊಂಡೋಗಿ ಅಂತ ಪಾಯಸ ಮತ್ತು ವಡೆನೂ ಕೊಟ್ಟರು. ವಡೆನೂ ಹಾಗಾಗಿ ಮಕ್ಕಳು ಬಂದ ತಕ್ಷಣವೇ ಒಂದೆರಡೆರಡು ತಿಂದರು. ಚೆನ್ನಾಗಿದೆ ಕಣಮ್ಮ ಅಂತ ಹೇಳಿದ್ರು. ಇವಾಗ ಅವರು ಕೂಡ ಟ್ಯೂಷನಿಂದ ಬಂದು ಓದ್ಕೋತಾ ಇದ್ರು. ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ನಾನು ಕೂಡ ಆಲ್ಮೋಸ್ಟ್ ಇನ್ನೇನು ಅಡುಗೆ ಎಲ್ಲ ಮುಗೀತು. ಬಟ್ಟೆ ಇದೆ, ಬಟ್ಟೆ ಎಲ್ಲ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಈ ಕೆಲಸ ಇದ್ದೇ ಇರುತ್ತೆ ಮನೇಲಿ, ಏನು ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ನವೀನ್ ಕೆಲಸ ಸ್ಟಾರ್ಟಿಂಗ್ ರೈಟಿಂಗ್ ವರ್ಕ್ ಮಾಡ್ತಾ ಇದ್ದಾರೆ ನವೀನ್, ಅಲ್ವಾ ರೇ? ನಾನು ಹೇಳಿದ್ನಲ್ಲ, ಅವರು ರೈಟಿಂಗ್ ವರ್ಕ್ ಮಾಡ್ತಾಯಿದ್ರೆ ಯಾವ ಕಡೆನೂ ಕೂಡ ಗಮನ ಕೊಡಲ್ಲ. ಮಿಸ್ಟೇಕ್ ಆಗಿಬಿಟ್ರೆ ನನಗೆ ಪ್ರಾಬ್ಲಮ್ ಅಂತ ಹೇಳಿ ಅವರು ಮಾತು ಕೂಡ ಆಡಲ್ಲ. ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ನಾನು ಕೂಡ ಅವ್ರನ್ನ ಜಾಸ್ತಿ ಏನು ಕೂಡ ಮಾತಾಡ್ಸಲ್ಲ. ಅವ್ರ ಕೆಲಸ ಎಲ್ಲ ಮುಗಿದ್ಮೇಲೆ ನಮ್ಮದು ಮಾತುಕತೆ. ನೋಡಿದ್ರಲ್ಲ, ಏಕೆ ರೀ ನೋಡಿದ್ರಲ್ಲ ಹೇಗಿತ್ತು ವಿಡಿಯೋ, ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಬೆಳಗ್ಗೆಯಿಂದ ನನಗೂ ಕೂಡ ಸುಸ್ತಾಡಿ ಸುಸ್ತಾಗೋಗಿದೆ. ಸಖತ್ತು ಸುತ್ತಾಟ ಆಗೋಯಿತು. ಚಳಿ ಇವತ್ತು, ಗಾಳಿ ಬೇರೆ ವಿಪರೀತ ಗಾಳಿ, ಯಾಕೆ ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಗಾಳಿ ಬರ್ರಂತ ಬೀಸೋದು. ಗಾಳಿ ಕಿವಿಗೆ ಹಿಂಗಂದರೆ ಬರ್ರಂತದಲ್ಲ ಗಾಳಿ, ಆ ಥರ ಸೌಂಡ್ ಬರ್ರಂತದಲ್ಲ ಸೌಂಡು, ಆ ಥರ ಗಾಳಿ ಸೌಂಡ್ ಬರ್ತಾಯಿತ್ತು. ನನಗಂತೂ ಒಂಥರ ಕಿವಿಯೆಲ್ಲ ಗುಮ್ಮ ಅಂತಿತ್ತು. ಆದರೂ ಕೂಡ ಕಾಟನ್ ಇಟ್ಕೊಂಡು ಹೋಗ್ತೀನಿ ನಾನು ಹೊರಗಡೆ ಹೋಗುವಾಗ, ಏಕೆಂದರೆ ಆಗಲ್ಲ ತಲೆ ಇಟ್ಕೊಂಡ್ಬಿಡುತ್ತೆ ಅಂತ ಹೇಳಿ ಕಾಟನ್ನ ಇಟ್ಕೊಂಡು ಹೋಗ್ತೀನಿ ನಾನು. ಮತ್ತು ಇನ್ನೇನು ಕೆಲಸ ಎಲ್ಲ ಇದೆ. ಇನ್ನೂ ಕೂಡ ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆ ಎತ್ಕೊಬಂದಿದ್ದೀನಿ ಹಿಂದೆ. ಹಾಗೆ ಟವಲೆಲ್ಲ ಒಣಗಾಕಿದೆ ಅಲ್ವಾ, ಅದನ್ನೆಲ್ಲ ಕೂಡ ಮಡಚಿಡಬೇಕು. ಈಗ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕೆಲಸ ಮಾಡೋಣ, ಕೆಲಸ ಎಲ್ಲ ಮುಗಿಸಿ ನನಗೂ ಕೂಡ ಒಂದು ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿದೆ, ಮಲ್ಕೊಳ್ಳೋಣ ಅಂತ. ನೋಡಿದ್ರಲ್ಲ ಹೇಗಿತ್ತು, ಚೆನ್ನಾಗಿತ್ತು ಅಲ್ವಾ? ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ದೇವ್ರ ದರ್ಶನನೇ ಆಗಿರ್ಬೋದು, ಆಂಜನೇಯ ಸ್ವಾಮಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ವರ್ಷಗಳೇ ಆದಮೇಲೆ ಹೋಗಿದ್ದಕ್ಕೂ ಕೂಡ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಹಾಗೆ ಕೂಡ ಊರಿಗೆ ಬಂದಮೇಲೆ ಮತ್ತು ಅಮ್ಮನ ಮನೇಲಿ ಮತ್ತು ತುಂಬಾ ಚೆನ್ನಾಗಿತ್ತು. ಹೋಗೋಷ್ಟೊಳಗೆ ಅದಕ್ಕೆ ಆಲ್ರೆಡಿ ಅಡುಗೆ ಮಾಡಿದರು. ನಾವು ದೇವಸ್ಥಾನದಲ್ಲೇ ಪ್ರಸಾದ ತಿಂದಿದ್ವಲ್ಲ, ಅದಕ್ಕೋಸ್ಕರ ಊಟ ಏನೂ ಮಾಡಲಿಲ್ಲ. ವಡೆ ಪಾಯಸ ಮಾತ್ರ ತಿನ್ಕೊಂಡು ಬಂದ್ವಿ ಅಷ್ಟೇ. ಮತ್ತು ಹಣ್ಣಿಗೂ ಕೂಡ ರಾಖಿ ಎಲ್ಲ ಕಟ್ಬಿಟ್ಟು ಬಂದ್ವಿ. ಅಣ್ಣ ಅವನು ಗದ್ದೆಗೆ ಹೋಗಿದ್ದಲ್ವ, ಬಂದ ಮತ್ತೆ ಕೆಲಸ ಇದೆ ಅಂತ ಹೊರಟೋದ. ಏಕೆಂದರೆ ಅವನಿಗೆ ನಾಳೆ ಗದ್ದೆ ನಾಟಿ. ಅದಕ್ಕೋಸ್ಕರ ಗದ್ದೆ ನಾಟಿ ಅಂತ ಹೇಳಿದ್ರೆ ಗೊತ್ತಿರುತ್ತೆ ನಿಮಗೆ ಕೂಡ, ಕೆಲಸ ಇದ್ದೇ ಇರುತ್ತೆ. ಗದ್ದೆ ನಾಟಿ ಮುಗಿಯೋ ತನಕನೂ, ನಾಟಿ ಕೆಲಸ ಎಲ್ಲ ಮುಗಿಯೋ ತನಕನೂ ಕೆಲಸ ಇದ್ದೇ ಇರುತ್ತೆ. ಮತ್ತೆ ಕೆಲಸ ಇದೆ ಅಂತ ಅವನು ರಾಖಿ ಕಟ್ಟಿಸ್ಕೊಂಡು ಹೊರಟೋಗ್ಬಿಟ್ಟ. ಕೆಲಸ ಐತೆ ಹೋಗಬೇಕು ಅಂತ. ಪೈರೆಲ್ಲ ಕೀಳೋಕ್ಕೆ ಆಳುಗಳು ಬಂದಿದ್ರಂತೆ, ಎಲ್ಲ ಕಿತ್ತಿಟ್ಬಿಟ್ಟು ನಾಳೆ ನಾಟಿ ಮಾಡೋದು. ಅದಕ್ಕೋಸ್ಕರ ಹೊರಟೋದ. ನಾವು ಕೂಡ ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊಳಗೆ ಆಲ್ಮೋಸ್ಟ್ ಆವಾಗಲೇ 6 ಗಂಟೆ ಹತ್ತತ್ರ ಆಗೋಗಿತ್ತು. ಹಾಗಾಗಿ ನಾನು ಬಂದ ತಕ್ಷಣವೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳಿಲ್ಲ. ಏಕೆಂದರೆ ಕೆಲಸ ನೋಡಿಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಕೆಲಸ ಎಲ್ಲ ಮುಗಿಸ್ದೆ. ದೀಪನೂ ಕೂಡ ಏನು ಹಚ್ಚಕ್ಕೆ ಹೋಗಲಿಲ್ಲ. ನನ್ನ ದೊಡ್ಡ ಮಗ ಸ್ನಾನ ಮಾಡಿರಲಿಲ್ಲ, ಬಂದು ಅವನು ಕೂಡ ಸ್ನಾನ ಮಾಡಿಕೊಂಡ. ಸ್ನಾನ ಎಲ್ಲ ಆದಮೇಲೆ ಅವನೇ ದೀಪ ಹಚ್ತೀನಿ ಅಂತ ಹೇಳ್ದೆ. ಸರಿ ಕಣಪ್ಪ ಹಚ್ಚು ಅಂತ ಹೇಳಿದೆ. ಅವನಿಗೆ ದೀಪ ಹಚ್ಚೋಕ್ಕೆ ಬಿಟ್ಬಿಟ್ಟು ನಾನು ಅಡುಗೆಗೆ ರೆಡಿ ಮಾಡಿಕೊಂಡೆ. ಅಡುಗೆನೂ ಕೂಡ ಇನ್ನು ಆಲ್ಮೋಸ್ಟ್ ಮುದ್ದೆ ಒಂದು ಮಾಡಿಬಿಟ್ರೆ ಎಲ್ಲ ಮುಗೀತು. ಹೀಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಏನಿಸ್ತು, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಂತ, ಇನ್ನೂ ಚೆಂದ ವೀಡಿಯೋ ಜೊತೆ ಸಿಗ್ತೀನಿ ಅಂತ ನಿಮಗೆ ಭರವಸೆನ ಕೊಡ್ತಾ ಈ ವಿಡಿಯೋಗೆ ಹೇಳ್ತೀನಿ ಟಾಟಾ ಬಾಯ್ ಬಾಯ್. ಮಿಸ್ ಮಾಡಿದೆ ನಾನು ಬಿಟ್ಟಿರೋ ಹಿಂದಿನ ವೀಡಿಯೋಗಳನ್ನ ನೋಡ್ತಾ ಖುಷಿಯಿಂದ ಯಾವಾಗಲೂ ಲೈಫ್ನ ಎಂಜಾಯ್ ಮಾಡಿ, ಯಾವಾಗಲೂ ನಗ್ನಗ್ತಾ ಖುಷಿಯಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋಗೆ ಹೇಳ್ತೀನಿ ಟಾಟಾ ಬಾಯ್ ಬಾಯ್. ಟೇಕ್ ಕೇರ್, ಲವ್ ಯು ಆಲ್.